ಸ್ನೇಹಿತರೆ, ಮೊದಲಿಗೆ ಯಾವ ರೀತಿಯಾಗಿ ಅಕ್ಕಿಯನ್ನ ತಗೋತಾ ಇದ್ರೆ ಅಂದ್ರೆ ಡಿಪೋದೊಳಗೆ ನಿಮ್ಮ ಒಂದು ರೇಷನ್ ಕಾರ್ಡ್ದಲ್ಲಿ ನಿಮ್ಮ ಹೆಸರು ಇರತ್ತೆ. ಆದ್ರೆ ಬೇರೆದವ್ರಿಗೆ ಕಳಿಸಿ ಅಲ್ಲಿ OTP ಬರತ್ತಲ್ಲ, ಅದನ್ನ ಎಂಟರ್ ಮಾಡಿ ಅವ್ರು ಬೇರೆದವ್ರನ್ನ ಅಕ್ಕಿಯನ್ನ ಪಡಿತಾ ಇದ್ರು. ಈಗ ಮತ್ತೊಂದು ಹೊಸ ಬದಲಾವಣೆ ಮಾಡಿದ್ದಾರೆ. ಅಂದ್ರೆ OTP ಮೂಲಕವಾಗಿ ಅಕ್ಕಿಯನ್ನ ಪಡಿತಾ ಇದ್ರು. ಕೆಲವು ಅವರೇ ಹೋಗಿ ನಿರ್ಣಯ ಮಾಡಿ ಅವರೇ ಒಂದು ತಗೊಂಡ್ರೆ ಅವ್ರಿಗೆ ತಮ್ಮನ ಮೂಲಕವಾಗಿ ಒಂದು ಅಕ್ಕಿಯನ್ನ ಕೊಡ್ತಾ ಇದ್ರು. ಈಗ ಹೊಸ ಬದಲಾವಣೆ ಮಾಡಿದ್ದಾರೆ. ಯಾಕೆ ಬದಲಾವಣೆ ಮಾಡಿದಾರೆ ಅಂದ್ರೆ ಈಗ ಕೆಲವು ಜನ ಬಡವರಿಗಾಗಿ ಈ ಒಂದು ಸರ್ಕಾರದಿಂದ ಅಕ್ಕಿ ಕೊಡ್ತಾ ಇದೆ, ಮಾರೋದಕ್ಕೆ ಕೊಡ್ತಾ ಇಲ್ಲ, ಬಡವರಾಗಿ ಕೊಡ್ತಿದ್ದಾರೆ. ಸರ್ಕಾರದಿಂದ ಮೊದಲೇ ಹೇಳಿದ್ದಾರೆ ಬಡವರಿಗಾಗಿ ಅಕ್ಕಿಯನ್ನ ಕೊಡ್ತಾ ಇದೀವಿ, ಯಾವುದೇ ಶ್ರೀಮಂತ ವ್ಯಕ್ತಿಗಳಿಗೆ ಅಕ್ಕಿಯನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ. ಅವ್ರಿಗಾಗಿನೇ ಕೊಡ್ತಿದ್ದಾರೆ. ಇದು ರಾಜ್ಯ ಸರ್ಕಾರದಿಂದನೂ ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರದಿಂದಾನೇ ಕೊಡ್ತಿದ್ದಾರೆ. ರಾಜ್ಯ ಸರ್ಕಾರದವರು ದುಡ್ಡು ಹಾಕ್ತಿದ್ದಾರೆ. ಇದು ಪ್ರತಿ ತಿಂಗಳಿಗೆ ಬರ್ತಿದೆ ಹಾಕೋತೀವಿ. ಆದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಒಂದು ವೀಕ್ಷಕರೇ, ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂತ ಹೇಳಿ ಈಗ ಹಣವನ್ನ ರಿಲೀಸ್ ಮಾಡೋದೇ ಬಂದ್ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಇಷ್ಟ ಹಣವನ್ನ ಹಾಕ್ಬೇಕಂತ ಹೇಳಿ ಎಲ್ಲ ಒಂದು ರಾಜಕೀಯದವರು ಎಲ್ಲ ಕೂಡ ಮಾತಾಡಬೇಕು, ಆದ್ರೆ ಅವ್ರು ಹಾಕ್ತಾ ಇಲ್ಲ. ಈಗ ಮತ್ತೊಂದು ಹೊಸ ಬದಲಾವಣೆ ಮಾಡಿದ್ದಾರೆ ಅನ್ನಭಾಗ್ಯ ಯೋಜನೆಯಲ್ಲಿ, ಅದನ್ನ ತಿಳಿಸ್ತಾ ಇರೋದು. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಪ್ರಶಾಂತ ಮೀಡಿಯಾ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊ, ಉಚಿತವಾಗಿ ಸಬ್ಸ್ಕ್ರೈಬ್ ಆಗತ್ತೆ. ಬನ್ನಿ ಸ್ನೇಹಿತರೆ, ಏನ್ ಬದಲಾವಣೆ ಮಾಡಿದ್ರೆ ಒಂದೊಂದು ತಿಳಿಸ್ಕೊಡ್ತೀವಿ. ಮತ್ತೆ ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಪಡ್ಕೋತಾರ ನೋಡಿ ಸ್ನೇಹಿತರೆ. ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಹೊಸ ಬದಲಾವಣೆ ಮಾಡಿದಾರೆ ಅಂದ್ರೆ ಮೊದಲಿಗೆ ನೀವು ತಂಬಾನ ಮೂಲಕವಾಗಿ ಅಕ್ಕಿಯನ್ನ ಪಡಿತಾ ಇದ್ರಿ. ಕೆಲವರಿಗೆ 4 ಕೆಜಿ ಕೊಡ್ತಾರೆ, 5 ಕೆಜಿ ಕೊಡ್ತಾರೆ. ಆದ್ರೆ ಆ ಒಂದು ಡಿಪೋದಲ್ಲಿ ಕೆಲವು ಜನ ಏನ್ ಮಾಡ್ತಾರ ಅಂದ್ರೆ ಆ ಒಂದು ಜಾತ್ರೆ ಸಲುವಾಗಿ, ಈ ಒಂದು ಜಾತ್ರೆ ಸಲುವಾಗಿ, ಈ ಒಂದು ಕಾರ್ಯಕ್ರಮ ಸಲುವಾಗಿ ಒಂದೊಂದು ಕೆಜಿನ ಕಟ್ ಮಾಡ್ಕೋತಾರೆ. ಆ ರೀತಿ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಆ ರೀತಿ ಮಾಡಿದ್ರೆ ಸರ್ಕಾರದಿಂದ ದಂಡ ಕಟ್ಟಬೇಕಾಗತ್ತೆ. ಅಂತವ್ರಿಗೆ ಡಿಪೋನ ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ, ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕು. ಅಂತವ್ರು ಬರೀ ಲೂಟಿ ಮಾಡೋರು ಇರ್ತಾರೆ. ಅಂತವ್ರು ಏನಾದ್ರು ಕಂಡು ಬತ್ತಂದ್ರೆ ದಯವಿಟ್ಟು ನಿಮ್ಮೊಂದು ಹತ್ತಿರದ ಪೊಲೀಸ್ ಠಾಣೆ ಅಂತ ನೆನಪಾಯ್ತು, ಆ ಒಂದು ಪೊಲೀಸಿನವ್ರು ಇರ್ತಾರಲ್ಲ ಅವರೇ ಲಂಚ ತಗೋತಾ ಇರ್ತಾರೆ. ಈಗ ಏನ್ ಮಾಹಿತಿ ಬಂದಿದೆ ಅದನ್ನ ತಿಳಿಸ್ಕೊಡ್ತೇನೆ, ನಂತರ ಆ ಒಂದು ಮಾಹಿತಿನ ತಿಳಿಸ್ಕೊಡ್ತೇನೆ. ಆ ಒಂದು ಮಾಹಿತಿ ತಿಳಿಸ್ಕೊಟ್ರೆ ನಮ್ಗೆ ಅರ್ಥ ಆಗತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ನೋಡಿ, ಸರ್ಕಾರದಿಂದ ಏನಿದೆ ಅಲ್ಲ, ಮೊದಲಿಗೆ OTP ಮೂಲಕವಾಗಿ ಈ ಒಂದು ಅಕ್ಕಿಯನ್ನ ಕೊಡ್ತಾ ಇತ್ತು. ಆದ್ರೆ OTP ಅನ್ನ ಬಂದ್ ಮಾಡಿದ್ದಾರೆ ಈಗ. ಹೌದು ವೀಕ್ಷಕರೇ, ಈಗ ಯಾಕೆ ಬಂದ್ ಮಾಡಿದಾರೆ ಅಂದ್ರೆ ಅಕ್ಕಿಯನ್ನ ಮಾರ್ಕೋತಿದ್ದಾರೆ. ಕೆಲವು ಜನ ಬಡವರಿಗಾಗಿ ಅಕ್ಕಿ ಕೊಡ್ತಿದ್ದಾರೆ, ಆದ್ರೆ ಬಡವರ ಅಕ್ಕಿಯನ್ನ ಮಾರ್ಕೋತಿದ್ದಾರೆ. ಇದೇ ಒಂದು ಕಾರಣಕ್ಕಾಗಿ OTP ಅನ್ನ ಬಂದ್ ಮಾಡಿದ್ದಾರೆ. ತಮ್ಮ ಯಾರೋ ಒಂದು ಹೆಸರು ಇರುತ್ತಲ್ಲ, ಅವ್ರವ್ರು ಹೋಗಿ ತಮ್ಮನ್ನ ತೆಗೆದುಕೊಂಡು ಅಕ್ಕಿಯನ್ನ ತಗೊಳ್ಳೋದಕ್ಕೆ ಇದು ಅವಕಾಶ ಕೊಟ್ಟಿದ್ದಾರೆ. ಇದು ಎತ್ತರ ಸಲ ಮಾಡಿದ್ದಾರೆ ನೋಡಿ. ಈಗ ಕೆಲವು ಜನ ಇರ್ತಾರೆ, ತಗೋತಾರೆ, OTP ಮೂಲಕ ತಗೋತಾರೆ, ಆದ್ರೆ ಅವ್ರ ರೇಷನ್ದಲ್ಲಿ ಹೆಸರು ಇರುತ್ತಲ್ಲ ಅವರೇ ಇರಲ್ಲ, ಬೇರೆದವ್ರು ಬಂದಿರ್ತಾರೆ. ಅಂದ್ರೆ ಮಧ್ಯವರ್ತಿಗಳು, ಅಂದ್ರೆ ರೇಷನ್ ತಗೊಂಡು ಅಕ್ಕಿ ತೆಗೆದುಕೊಂಡು ಹೋಗೋರು ಈಗ ಸರ್ಕಾರದಿಂದ ಪುಕ್ಸೆಟ್ಟಾಗಿ ಅಕ್ಕಿ ಕೊಡ್ತಿದ್ದಾರೆ. ಆದ್ರೆ ಅವರಿಗೆ 20 ರೂಪಾಯಿ 30 ರೂಪಾಯಿ ಕೊಟ್ಟು ಆ ಒಂದು ಅಕ್ಕಿಯನ್ನ ಖರೀದಿ ಮಾಡ್ಕೊಂಡು ಎಲ್ಲೇ ಹೋಗಿ ಮಾರಾಟ ಮಾಡೋದು 50 ರೂಪಾಯಿಗೋ 100 ರೂಪಾಯಿಗೋ 120 ರೂಪಾಯಿಗೋ ಈ ರೀತಿಯಾಗಿ ತುಂಬಾ ಆಗ್ತಾ ಇದೆ. ಅದನ್ನ ಬಂದ್ ಮಾಡ್ಬೇಕಂತ ಹೇಳಿ ಸರ್ಕಾರದಿಂದ ಈ ಒಂದು ನಿರ್ಧಾರ ತಗೊಂಡಿದ್ದಾರೆ. ಇದು ಒಳ್ಳೇದ ಅಥವಾ ಕೆಟ್ಟದಂತ ಒಂದ್ಸರಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ಒಂದು ಏನ್ ಮಾಡ್ತಾರ ಅಂದ್ರೆ ಅಕ್ಕಿ ತಗೊಳ್ಳೋರು ಅಂದ್ರೆ ಅಕ್ಕಿ ತಗೋತಾ ಇರ್ತಾರಲ್ಲ, ಈಗ ಬಡವರು ತಗೊಂಡಿರ್ತಾರೆ ರೇಷನ್, ಅದರಿಂದ ಅಕ್ಕಿ ಮಾರ್ತಾರಲ್ಲ ಅವ್ರೇನ್ ಮಾಡ್ತಾರ ಅಂದ್ರೆ ಈಗ ಮಧ್ಯವರ್ತಿ ತಗೊಂಡು ಹೋಗ್ತಾರೆ. ಆ ಒಂದು ಮಧ್ಯವರ್ತಿಗಳು ಪೊಲೀಸನವರು ಹಿಡಿದು ಅವರನ್ನ ಜೈಲು ಶಿಕ್ಷೆ ಮಾಡ್ಬೇಕು, ಏನ್ ಶಿಕ್ಷೆ ಎಲ್ಲ ಕ್ರಮವಾಗಿ ತಗೋಬೇಕಾಗತ್ತ. ಅದನ್ನ ಬಿಟ್ಟು ಆ ಒಂದು ಮಧ್ಯವರ್ತಿ ಅಕ್ಕಿ ತಗೋರು ಆ ಒಂದು ಪೊಲೀಸಿನವರಿಗೆ ಲಂಚ ಕೊಡ್ತಾರೆ. ಒಂದು ವೀಕ್ಷಕರೇ, ತಿಂಗಳಿಗೆ ಇಷ್ಟಿಷ್ಟು ಅಂತ ಹೇಳಿ ಅವರಿಗೆ ಭತ್ಯೆ ಕೊಡ್ತಿರ್ತಾರೆ, ಅಂದ್ರೆ ಲಂಚ ವಸೂಲಿ ಮಾಡ್ತಾರೆ. ತಿಂಗಳ ಅಂತ ಹೇಳಿ ಅವರಿಗೆ ಒಂದು ಕೊಟ್ಟು ಅವರಿಂದ ಏನಿರುತ್ತಲ್ಲ ನೀವು ಮಾಡಿ, ನಾವ್ ಏನು ಮಾಡಲ್ಲ ಅಂತ ಹೇಳಿ ಆ ಒಂದು ಪೊಲೀಸಿನವ್ರು ಹೇಳಿದ ತಕ್ಷಣ ಇವರಿದ್ದವರು ಪ್ರತಿ ತಿಂಗಳು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅಂದ್ರೆ ಈಚೆ ಕಡೆ ಅಕ್ಕಿ ಬತ್ತಂದ್ರೆ ಅವ್ರ ಮನೆ ತಿರುಗಾಡೋದು, ಯಾರ್ಯಾರು ಪುಕ್ಸಟ್ಟೆಗೆ ಅಕ್ಕಿ ಕೊಟ್ಟಿರ್ತಾರಲ್ಲ ಸರ್ಕಾರದಿಂದ, ಅದನ್ನ ಮಾರ್ಕೊಂಡು ಅವ್ರು ಲೂಟಿ ಮಾಡ್ಕೊಂಡು ಹೋಗೋದು, ಅಲ್ಲಿ ಹೋಗಿ 100 ರೂಪಾಯಿ 200 ರೂಪಾಯಿಗೆ ಮಾರಾಟ ಮಾಡೋದು, ಈ ರೀತಿಯಾಗಿ ಹಲಕಡಿಗೆ ಕೆಲಸ ಆಗ್ತಾ ಇದೆ. ಇದನ್ನ ಬಂದ್ ಮಾಡ್ಬೇಕಂತೇಳಿ ಸರ್ಕಾರದಿಂದ OTP ಅನ್ನ ಕ್ಯಾನ್ಸಲ್ ಮಾಡಿದೆ. ಈ ಒಂದು ಮಧ್ಯವರ್ತಿ ಜೊತೆಗೇನೆ ಈ ಒಂದು ಪೊಲೀಸಿನವ್ರ ಕಾಂಟೆಂಟ್ ಇರತ್ತೆ. ಅಂದ್ರೆ ಅವರಿಗೆ ಇಷ್ಟಿಷ್ಟು ಅಂತೇಳಿ ಪ್ರತಿ ತಿಂಗಳಾಗಿ ಹಪ್ತಾ ಕೊಡೋದು. ಒಂದು ವೀಕ್ಷಕರೇ, ಹಪ್ತಾ ಕೊಡ್ತಾರೆ. ಸುಮಾರು 500 ರೂಪಾಯಿ 500 ಅಂತ ತಗೋದೆಲ್ಲ 5,000 ಅಥವಾ 10,000 ಅಥವಾ 50,000 ಗಟ್ಟಲೆ ಹಪ್ತಾ ಕೊಡೋದು ಅವ್ರಿಗೆ ಪೊಲೀಸಿನವರೇ ಲೂಟಿ ಮಾಡುವಂತ ಪೊಲೀಸನವ್ರು ಆಗ್ತಿದ್ದಾರೆ. ಈಗ ಅವ್ರು ನೋಡ್ಬೇಕು, ಇಟ್ಟಿಟ್ಟು ದಮ್ಮು ಹೊಟ್ಟೆ ಬಂದಿರ್ತವೆ. ಅದೆಲ್ಲ ಲೂಟಿ ಮಾಡೋ ಸಲುವಾಗಿನೇ ದಮ್ಮು ಹೊಟ್ಟೆ ಬಂದು ಆರಾಮ್ ಕುಂಡ್ರೋದು, ಬೇರೆ ಕೆಲಸ ಮಾಡಲ್ಲ, ಆರಾಮ್ ಇರೋದು ನಿವಾಂತವಾಗಿ. ಅಂತವ್ರ ಸಲುವಾಗಿನೇ ಪೊಲೀಸ್ ಆಗಿರ್ತಾರೆ. ಕೆಲವು ಜನ ನಿಯತ್ತಿನಿಂದ ಕೆಲಸ ಮಾಡುವಂತ ಪೊಲೀಸರು ಇದ್ದಾರೆ. ಅಂತವ್ರಿಗೆ ಏನು ಹೇಳಲ್ಲ ನಾನು. ಕೆಲವು ಜನ ಬರೀ ಹಲ್ಕಡಿಗಿರಿ ಅಂದ್ರೆ ಬರೇ ಲಂಚ ವಸೂಲಿ ಮಾಡೋದು, ದಾದಾಗಿರಿ ಮಾಡೋದು, ಸಣ್ಣ ಮಕ್ಕಳ ಮೇಲೆ ಬಡಿಯೋದು, ಬಡವರ ಮೇಲೆ ಬಡಿಯೋದು, ಇಂಥವ್ರಿಗೆ ಇದಾರಲ್ಲ, ಇಂಥವ್ರನ್ನ ವಜಾಗೊಳಿಸಬೇಕು ಸರ್ಕಾರದಿಂದ. ದಯವಿಟ್ಟು ನಿಮ್ಮಲ್ಲ ಅಂತರ ಏನಾರ ಇತ್ತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಒಂದು ಹಾಕಿದ್ದೀನಿ, ಅಂತದಕ್ಕೆ ವಿಡಿಯೋ ಕಳಿಸ್ಕೊಡಿ. ನಾನು ಡೈರೆಕ್ಟ್ ಆಗಿ DC ಜೊತೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಲೆಟರ್ನ ಬರೆದು ಕೊಟ್ಟು ಅಲ್ಲಿ ಅವರನ್ನ ವಜಾಗೊಳಿಸೋ ಕೆಲಸ ನಾವು ಮಾಡ್ತೇವೆ. ದಯವಿಟ್ಟು ಅಂತ ಏನಾರ ಬತ್ತಂದ್ರೆ ಕೆಳಗಡೆ ವಾಟ್ಸಪ್ ನಂಬರ್ ಅನ್ನ ಕೊಟ್ಟಿದ್ದೀವಿ, ಅದಕ್ಕೆ ಡೈರೆಕ್ಟ್ ಆಗಿ ಫೋಟೋ ಮತ್ತು ಅವರದ್ದು ಒಂದು ವಿಡಿಯೋಗಳನ್ನ ಕಳಿಸ್ಕೊಡಿ. ಪ್ರೂಫ್ ಸಮೇತ ಆಗಿ ಅವರಿಗೆ
ವಜಾಗೊಳಿಸೋ ಕೆಲಸ ಮಾಡೋಣ. ನೋಡಿ ಸ್ನೇಹಿತರೆ, ಇಷ್ಟು ಸ್ನೇಹಿತರೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನು ಮುಂದೆ OTP ಇರಲ್ಲ. ಡೈರೆಕ್ಟ್ ತಮ್ಮೇ ಹೋಗಿ ಕೊಡಬೇಕು. ಯಾರಾದರೂ ನಿಮ್ಮಲ್ಲಿ ಅಕ್ಕಿ ಮಾರೋರ್ತಾ ಇದ್ರೆ ಅವರನ್ನ ಫೋಟೋ ತೆಗೆದುಕೊಂಡು ಅಥವಾ ವಿಡಿಯೋ ಮಾಡ್ಕೊಂಡು ನಿಮ್ಮ ಒಂದು ಹತ್ತಿರ ಪೊಲೀಸ್ ಠಾಣೆಗೆ ದೂರು ಕೊಡಿ. ಅಥವಾ ಅಲ್ಲಿ ಏನಾದ್ರು ಕೇಳಿಲ್ಲ ಅಂದ್ರೆ ತಾಲೂಕಾ ಪೊಲೀಸ್ ಠಾಣೆಗೆ ದೂರು ಕೊಡಿ. ಅಲ್ಲಿ ಏನಾದ್ರು ಕೇಳಿಲ್ಲ ಅಂದ್ರೆ ಆ ಒಂದು ಪೊಲೀಸನವರು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಜಿಲ್ಲಾ ಪೊಲೀಸ್ ಠಾಣೆಗೆ ದೂರು ಕೊಡಿ. ಅವ್ರಿಗೆ ಕಡ್ಡಾಯವಾಗಿ ತಗೋತಾರೆ. ಜನರಿಗೆ ಕೆಲಸ ಮಾಡೋರು ತಗೋತಾರೆ. ಭ್ರಷ್ಟಾಚಾರದ ಕೆಲಸ ಮಾಡುವಂತವ್ರು ಪೊಲೀಸ್ನವ್ರು ಇರ್ತಾರಲ್ಲ, ಕೆಲವು ಜನ ಪೊಲೀಸ್ನವ್ರು ಯಾವುದೇ ಕಾರಣಕ್ಕೂ ಏನ್ ಬಿಟ್ಟು ಅಂತ ಹೇಳ್ತಾರೆ. ಅಂತವ್ರ ಹತ್ರ ಹೋಗಬೇಡಿ. ದಯವಿಟ್ಟು ಆ ಜನರು ಮಾಡಲಿಲ್ಲ ಅಂದ್ರೆ DC ಲೆಟರ್ ಬರೆರೆ ಅವರಂತರೂ ಕಡ್ಡಾಯ ಮಾಡೇ ಮಾಡ್ತಾರೆ. ಜನರ ಸೇವೆಗಾಗಿ ಅವ್ರು ಇರ್ತಾರೆ. ದಯವಿಟ್ಟು ಈ ಒಂದು ಕೆಲಸ ನಿಲ್ಲಿಸಬೇಕು. ಉಚಿತವಾಗಿ ಅಕ್ಕಿ ಕೊಟ್ಟಿದ್ದಾನ ಮಾರ್ಕೋತಿದ್ದಾರೆ ಕೆಲವು ಜನ. ಇಂಥ ಒಂದು ಹಲಕಡಿಗಿರಿ ಕೆಲಸನ ನಿಲ್ಲಿಸ್ಬೇಕಂತ ಹೇಳಿ ಈ ಒಂದು OTP ಬಂದ್ ಮಾಡಿದ್ದಾರೆ. ಇಷ್ಟು ಸ್ನೇಹಿತರೆ ಇದ್ರ ಬಗ್ಗೆ ಮಾಹಿತಿ. ಏನೇ ಡೌಟ್ ಇದ್ದು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಕೆಲವು ಜನರಿಗೆ ಈಗ OTP ಬಂದ್ ಆಯ್ತಲ್ಲ, ಕೆಲವು ಜನರಿಗೆ ಸುಸ್ತಾಗಿರ್ಬೇಕು. ಯಾಕಂದ್ರೆ ಈಗ OTP ಇರ್ಲಿಲ್ಲ ಅಂದ್ರೆ ಈಗ ನಮಗೆ ಅಕ್ಕಿನ ಬರಲ್ಲ ಅಂತೇಳಿ ನಿಮ್ಮೊಂದು ತಂಬು ತಗೊಳ್ಳಿ. ಏನಾದ್ರೂ ಅಕ್ಕಿ ಮಾರ್ತಾ ಇದ್ರೆ ಬಂದ್ ಮಾಡಿ. ಇಲ್ಲ ಅಂದ್ರೆ ಸರ್ಕಾರದಿಂದ ಏನ್ ದಂಡ ಇದೆಯಲ್ಲ ಆ ದಂಡ ಕೂಡ ಕಟ್ಟಬೇಕಾಗತ್ತೆ.